ಓ ಸೊಸೆ, ಇಂಥ ನೀರಿನಂಥ ಹಾಲು ನೀನು ಹೇಗೆ ಮಾಡುತ್ತೀಯಾ? ನನಗೂ ಸ್ವಲ್ಪ ಹೇಳುತ್ತೀಯಾ? ನೋಡಿ ಅತ್ತಿಗೆ, ಹಾಲು ನಾನು ಕೊಡುವುದಿಲ್ಲ, ನನ್ನ ಆಕಳು ಕೊಡುತ್ತದೆ. ಈಗ ನೀವು ಬೇಗ ಬೇಗ ಹಾಲನ್ನು ತೆಗೆದುಕೊಳ್ಳಿ. ಈಗ ನಾನು ಮನೆ ಮನೆಗೆ ಹೋಗಿ ಹಾಲನ್ನು ಕೊಟ್ಟು ಬರಬೇಕು. ನಿಮ್ಮ ಹತ್ತಿರ ಮಾತಾಡ್ತಾ ನಿಂತ್ರೆ ನನಗೆ ಸಮಯವಾಗುತ್ತದೆ. ರವಿ ಮತ್ತು ಅವನ ಹೆಂಡತಿ. ರವಿ ಒಂದು ಸ್ವಲ್ಪ ಸಮದು ವ್ಯಕ್ತಿಯಾಗಿದ್ದನು. ಆದರೆ ಅವನ ಹೆಂಡತಿ ರೇಷ್ಮಾ ಮನೆಯ ಜವಾಬ್ದಾರಿ ಪೂರ್ತಿ ಅವಳೇ ನೋಡಿಕೊಂಡು ಹೋಗುತ್ತಿದ್ದಳು. ಅವಳಿಗೆ ಪ್ರಿಯವಾದದ್ದು ಅವಳು ಸಾಕಿರುವ ಆಕಳು. ಅದರಿಂದಲೇ ಅವಳು ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಳು. ಅಯ್ಯೋ, ಎಷ್ಟು ಹೊತ್ತಾಯ್ತು? ನೀವಿನ್ನೂ ಮಲಗಿಕೊಂಡಿದ್ದೀರಲ್ಲ. ಅಲ್ಲಿ ಹೊಲದಲ್ಲಿ ಎಷ್ಟು ಕೆಲಸವಿದೆ, ನೀವು ಹೋಗುವುದಿಲ್ಲವೇ? ಅರೇ, ಹೋಗ್ತೀನಿ. ನೀನಿಷ್ಟೇಕೆ ಚಿರುತ್ತಿದ್ದೀಯಾ? ಹೊಲದಲ್ಲಿ ಕೆಲಸ ಮಾಡಲು ಹೋಗ್ಲೇಬೇಕು ಅಲ್ಲವೇ? ಈಗ ಹೋಗ್ತೀನಿ. ರವಿ ಹತ್ತಿರ 2 ಎತ್ತುಗಳಿರುತ್ತವೆ. ಅವುಗಳನ್ನು ಕರೆದುಕೊಂಡು ಅವನು ಹೊಲದ ಕಡೆ ಹೋಗುತ್ತಾನೆ. ಹೇಗೆ ಬೇಗ ಬೇಗ ಹೋಗಿ ಇವತ್ತು ಅರ್ಧ ಹೊಲನಾದರೂ ಮುಗಿಸ್ಬೇಕು ನಾನು. ಇನ್ನೂ ಕೆಲಸಗಳು ಮಾಡಲು ಬಹಳಷ್ಟಿದೆ. ಅಷ್ಟರಲ್ಲಿ ಅಚಾನಕವಾಗಿ ಒಂದು ಹುಲಿ ಅಲ್ಲಿಗೆ ಬಂದು ಬಿಡುತ್ತದೆ. ಅಯ್ಯೋ ದೇವ್ರೇ, ಬೆಳಿಗ್ಗೆ ಇದೆಂಥ ಕಷ್ಟ ಬಂದು ಬಿಟ್ಟಿದೆ. ಅಯ್ಯೋ, ಈಗ ನಾನು ಏನು? ಅಷ್ಟು ಭಯವಿದ್ದರೂ ಕೂಡ ರವಿ ಧೈರ್ಯವನ್ನು ತೆಗೆದುಕೊಂಡು ಹುಲಿಯ ಜೊತೆ ಮಾತನಾಡುತ್ತಾನೆ. ನಮಸ್ತೆ ಹುಲಿ, ನಮಸ್ತೆ. ಬೆಳಿಗ್ಗೆ ಬಂದಿದ್ದೀರಾ? ಏನಾದ್ರೂ ಕೆಲಸವಿತ್ತಾ? ಅರೆ, ನಾನೇನ್ ಮಾಡ್ಲಿ? ಮೇಲಿರೋನು ನನ್ನನ್ನಿಲ್ಲಿ ಕಳಿಸಿದಾನೆ, ಅದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ಅರೆ ಹೌದಾ? ದೇವ್ರು ಇಲ್ಲಿ ನಿಮ್ಮನ್ನು ಕಳಿಸಿದ್ದಾರೆ. ಆದರೆ ನನ್ನ ಬಳಿ ಏಕೆ ಕಳಿಸಿದ್ದಾರೆ? ಅದು ನನಗೆ ಗೊತ್ತಿಲ್ಲ, ಆದ್ರೆ ಅವರು ಹೇಳಿ ಕಳಿಸಿದ್ದಾರೆ. ಆ ರೈತನ ಬಳಿ 2 ಎತ್ತುಗಳಿದೆ, ಅದನ್ನ ನೀನು ತಿಂದು ಹೊಟ್ಟೆಯನ್ನ ತುಂಬಿಸಿಕೋ ಎಂದು. ಈಗ ನಾನು ಅವುಗಳನ್ನ ತಿನ್ನಲು ಇಲ್ಲಿಗೆ ಬಂದಿದ್ದೇನೆ. ಓ ಹೌದಾ? ಮೇಲೆ ಇರುವನು ನನ್ನ ಬಳಿ ಏನೋ ಒಂದು ಹೇಳಿದ್ದಾನೆ. ನಿನ್ನ ಬಳಿ ಏನ್ ಹೇಳಿದಾನೆ ನನಗೆ ಈಗ ಹೇಳು ನೀನು. ಮೇಲೆ ಇರೋನು ಹೇಳಿದನು, ನನಗೆ ಬೆಳಿಗ್ಗೆ ಬೇಗನೆ ಎದ್ದು ಹೊಲದಲ್ಲಿ ಕೆಲಸ ಮಾಡು ಎಂದು ಹೇಳಿದ್ದನು. ಕೆಲಸ ಮಾಡುವಾಗ ಯಾವುದಾದ್ರೂ ದುಷ್ಟ ಹುಲಿ ಬಂದರೆ ಅದನ್ನು ಅಲ್ಲಿಯೇ. ಏನು? ನಾನು ದುಷ್ಟನಿದ್ದೀನ? ನೀನು ನನ್ನತ್ರ ಏನಾದ್ರೂ ಹೇಳ್ಬೇಡ. ನೀನು ಬೇಗನೆ ಅವೆರಡು ಎತ್ತುಗಳನ್ನ ನನ್ನ ಬಳಿ ಕಳಿಸು. ನನಗೆ ಹೊಟ್ಟೆ ತುಂಬ ಹಸಿದಿದೆ. ಈಗ ನೀನು ಅವು ಎರಡನ್ನ ಬಿಡಲಿಲ್ಲವೆಂದರೆ ನಾನು ನಿನ್ನನ್ನು ಸಹ ತಿಂದು ಬಿಡುತ್ತೇನೆ. ಬೇರೆ ಹುಲಿ, ನೀನ್ ಸಿಟ್ಟಿಯಾಕೆ ಆಗ್ತಿದ್ದೀಯಾ? ನಾನು ಏನು ಹೇಳುತ್ತಿದ್ದೇನೆ ಎಂದರೆ, ಬೆಳಿಗ್ಗೆ ಇವು ಮುದುಕಾಗಿರುವ ಎತ್ತುಗಳನ್ನು ಏಕೆ ತಿನ್ನುತ್ತೀಯಾ? ನನ್ನ ಮನೆಯಲ್ಲಿ ಹೊತ್ತಿಗೆ 10 ಲೀಟರ್ ಹಾಲು ಕೊಡುವ ದಷ್ಟಪುಷ್ಟವಾದ ಆಕಳು ಇದೆ. ನಾನು ನಿನಗೆ ಅದನ್ನು ಕರೆದುಕೊಂಡು ಬಂದು ಕೊಡುತ್ತೇನೆ, ನೀನದನ್ನು ತಿನ್ನು. ಹಾಲು ಕೊಡುವ ಆಕಳು? ಬೇಡ ಬೇಡ, ನಿನ್ನ ಹೆಂಡತಿ ನನಗೆ ಅದನ್ನ ಕೊಡುವುದಿಲ್ಲ. ನಾನು ಇವುಗಳನ್ನ ತಿಂದು ಹೋಗುತ್ತೇನೆ. ಅರೆ, ಅವಳು ಯಾಕೆ ಕೊಡುವುದಿಲ್ಲ? ನನ್ನ ಹತ್ತಿರ ಬೆಳಿಗ್ಗೆ ಹೇಳುತ್ತಿದ್ದಳು, 10 ಲೀಟರ್ ಹಾಲು ಕೊಡುತ್ತದೆ, ಆದರೆ ನನಗೆ ಅದು ಒದೆಯುತ್ತದೆ ಎಂದು ನನ್ನ ಬಳಿ ಹೇಳುತ್ತಿದ್ದಳು. ಹೌದಾ? ಅದು ಒದೆಯುತ್ತೆ ಅಂತ? ಹೌದು, ಅವಳು ಹೇಳುತ್ತಿದ್ದಳು, ಇದನ್ನು ಯಾರಿಗಾದ್ರೂ ಮಾರಿಬಿಡುತ್ತೇನೆ, ಇಲ್ಲವೆಂದರೆ ಯಾವುದಾದ್ರೂ ಹುಲಿಯ ಬಾಯಿಗೆ ಕೊಡುತ್ತೇನೆ ಎಂದು. ಹೌದಾ? ಹಾಗಾದರೆ ಯುವ ವಯಸ್ಸಾಗಿರುವ ಎತ್ತುಗಳನ್ನ ನೀನು ಹೊಯ್ದು ಬಿಡು, ಆದರೆ ನನಗೆ ಆಕಳನ್ನ ನೀನು ತಂದು ಕೊಡಲೇಬೇಕು ಈಗ. ಸರಿ, ನೀವಿಲ್ಲೇ ಇರಿ, ನಾನು ಆಕಳನ್ನು ಕರೆದುಕೊಂಡು ಬರುತ್ತೇನೆ. ಈಗ ಇವೆರಡು ಎತ್ತುಗಳನ್ನು ನಾನು ಮನೆಗೆ ಕರೆದುಕೊಂಡು ಹೋಗ್ತೇನೆ. ರವಿ ದಾರಿಯಲ್ಲಿ ಹೋಗುತ್ತಾ ಯೋಜನೆ ಮಾಡುತ್ತಾ ಹೋಗುತ್ತಾನೆ. ನನ್ನ ಹೆಂಡತಿಗೆ ಯಾವುದಾದ್ರೂ ಉಪಯೋಗಿಸುತ್ತಿರುತ್ತದೆ. ಈಗ ನಾನು ಅವಳ ಬಳಿ ಹೋಗಿ ಎಲ್ಲವನ್ನೂ ಹೇಳುತ್ತೇನೆ. ಅವಳೇ ಏನಾದರೂ ದಾರಿಯನ್ನು ತೋರುತ್ತಾಳೆ. ರವಿ ಹೊಲದಿಂದ ಮರಳಿ ಬರುವುದನ್ನು ನೋಡಿ ಅವನ ಹೆಂಡತಿಗೆ ಸಿಟ್ಟು ಬರುತ್ತಿರುತ್ತದೆ. ಅಯ್ಯೋ, ನೀನು ದುಡಿಯದೇ ತಿನ್ನುವ ವ್ಯಕ್ತಿಯಾಗಿದ್ದೀಯಾ? ನಾನು ಎಷ್ಟಂತ ಹಾಲಿನಲ್ಲಿ ನೀರು ಹಾಕಿ ಸಂಸಾರವನ್ನು ನಡೆಸಿಕೊಂಡು ಹೋಗಲಿ? ಇಷ್ಟು ಬೇಗ ನೀನು ಬರುವುದೇನಿಟ್ಟು? ಅರೆ, ನೀನು ಬೈಯುವುದನ್ನು ನಿಲ್ಲಿಸ್ತೀಯಾ? ನಾನು ಅಲ್ಲಿಯೇ ಹುಲಿಯ ಹೊಟ್ಟೆಯಲ್ಲಿ ಹೋಗ್ತಿದ್ದೆ. ಹಾ? ಇದೇನು ಹೇಳುತ್ತಿದ್ದೀಯಾ ನೀನು? ಅಲ್ಲೇನಾಯಿತು? ಅರೆ, ನಾನು ಅದನ್ನೇ ಹೇಳಲು ಬಂದಿದ್ದೇನೆ. ರವಿ ಅವನ ಹೆಂಡತಿ ರೇಷ್ಮಾಳ ಹತ್ತಿರ ಹೊಲದಲ್ಲಿ ಹುಲಿಯ ಜೊತೆ ನಡೆದಿರುವ ಎಲ್ಲ ಮಾತುಕತೆಯನ್ನು ಹೇಳುತ್ತಾನೆ. ಅದನ್ನು ಕೇಳಿದ ರೇಷ್ಮಾ, ಅರೆ, ಏನ್ ಹೇಳುತ್ತಿದ್ದೀಯಾ? ನನ್ನ ಆಕಳನ್ನು ನಾನು ಹುಲಿಯ ಬಾಯಿಗೆ ಕೊಡಬೇಕಾ? ಯಾಕೆ, ನಿನಗೆ ಮೈಯಲ್ಲಿ ಸೊಕ್ಕು ಬಂದಿದೆಯಾ? ನನ್ನ ಆಕಳನ್ನು ನಾನು ಏಕೆ ಹುಲಿಯ ಬಾಯಿಗೆ ಕೊಡಲಿ? ಅರೆ, ಹಾಗೇನಿಲ್ಲ. ನೀನು ಏನಾದರೂ ಒಂದು ಉಪಾಯವನ್ನು ಮಾಡು. ಅದರಿಂದ ನಮ್ಮ ಆಕಳು ಕೂಡ ಉಳಿಯಬೇಕು ಮತ್ತು ನಮ್ಮ 2 ಎತ್ತು ಕೂಡ ಉಳಿಯಬೇಕು. ರೇಷ್ಮಾ ಉಪಾಯವನ್ನು ಮಾಡಲು ತೊಡಗುತ್ತಾಳೆ. ಹಾಗೆ ಒಂದು ಉಪಾಯವನ್ನು ಹುಡುಕಿ ರವಿಯ ಹತ್ತಿರ ಹೀಗೆ ಹೇಳುತ್ತಾಳೆ. ಇಲ್ಲಿ ಕೇಳಿ ನೀವು, ನಿಮ್ಮ 2 ಎತ್ತುಗಳನ್ನು ತೆಗೆದುಕೊಂಡು ಹೊಲದ ಕಡೆ ಹೋಗಿ. ಹುಲಿ ಏನಾದರೂ ಕೇಳಿದರೆ ನಾನು ಆಕಳನ್ನು ತೆಗೆದುಕೊಂಡು ಬರುತ್ತಿದ್ದೇನೆ ಎಂದು ಹೇಳಿ. ಹೌದಾ? ಹಾಗಾದರೆ ಸರಿ, ನಾನು ಹೋಗ್ತೇನೆ. ಆದರೆ ನೀನು ಬೇಗ ಬಂದು ಬಿಡು, ಇಲ್ಲವೆಂದರೆ ಇದು ನಮ್ಮ ಕೊನೆಯ ಭೇಟಿಯಾಗಬಹುದು. ಬೇಗ ಬಂದು ಬಿಡು. ರವಿ ಹೊಲದ ಕಡೆ ಹೋಗುತ್ತಾನೆ.
ರವಿ ಹೋಗುತ್ತಿದ್ದಂತೆ ಅವನು ಹೆಂಡತಿ ಒಂದು ರಾಕ್ಷಸೀಯ ವೇಷವನ್ನು ಧರಿಸಿಕೊಳ್ಳುತ್ತಾಳೆ. ಹಾಗೆ ಮನೆಯಲ್ಲಿದ್ದ ಒಂದು ಕೊಡಲಿಯನ್ನು ತೆಗೆದುಕೊಳ್ಳುತ್ತಾಳೆ. ಮತ್ತೆ ಅವಳ ಆಕಳು ಹೊಟ್ಟೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ. ಹೋಗು ನನ್ನ ಮುದ್ದಿನ ಆಕಳು, ಹೋಗು. ಇವತ್ತು ಆ ಹುಲಿಗೆ ನಾನು ಬುದ್ಧಿಯನ್ನು ಕಲಿಸುತ್ತೇನೆ. ಅಷ್ಟರಲ್ಲಿ ಇಲ್ಲಿ ರವಿ ಹುಲಿ ಹತ್ತಿರ ಬಂದಿರುತ್ತಾನೆ. ಬೇಗ ಹೇಳು, ಬೇಗ ಹೇಳು, ನಿನ್ನ ಆಕಳು ಎಲ್ಲಿದೆ? ನನಗೆ ಹೊಟ್ಟೆ ತುಂಬ ಹಸಿದಿದೆ. ನಿಲ್ಲಿ ಹುಲಿ, ನಿಲ್ಲಿ. ನನ್ನ ಹೆಂಡತಿ ಆಕಳನ್ನು ಕರೆದುಕೊಂಡು ಬರುತ್ತಿದ್ದಾಳೆ. ನಿಲ್ಲಿ ಒಂದು ಸ್ವಲ್ಪ, ಏಕೆಂದರೆ ಒಳ್ಳೆಯ ಆಹಾರವನ್ನು ತಿನ್ನಬೇಕೆಂದರೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತದೆ. ಅಷ್ಟರಲ್ಲಿ ರಾಕ್ಷಸಿಯ ರೂಪವನ್ನು ಧರಿಸಿಕೊಂಡು ರೇಷ್ಮಾ ಅಲ್ಲಿಗೆ ಬರುತ್ತಾಳೆ ಮತ್ತು ಹೀಗೆ ಹೇಳುತ್ತಿರುತ್ತಾರೆ. ತಿನ್ನುತ್ತೇನೆ, ತಿನ್ನುತ್ತೇನೆ. ಎಲ್ಲಿದೆ ಆ ಹುಲಿ? ನಾನು ಅದನ್ನು ತಿಂದು ಬಿಡುತ್ತೇನೆ. ನನಗೆ ತುಂಬಾ ಹೊಟ್ಟೆ ಹಸಿದಿದೆ. ಅರೆ ದೇವ್ರೇ, ಮತ್ತೆ ಇದೆಂಥ ಕಷ್ಟ ಬಂದಿದೆ ನನಗೆ. ಈಗ ಇದು ಯಾರು ಬಂದಿದ್ದು ನನಗೆ ಗೊತ್ತಾಗ್ತಿಲ್ಲ. ಅರೆಯೋ, ಎಲ್ಲಿದೆ ಹುಲಿ? ನಾನು ಅದನ್ನು ತಿನ್ನಬೇಕು. ಬಹಳ ದಿನವಾಯಿತು ಹುಲಿಯ ಮಾಂಸವನ್ನು ತಿನ್ನದೆ. ನಾನು ಕೇಳಿಪಟ್ಟೆ ಆ ಹುಲಿ ಇಲ್ಲಿಯೇ ಇದೆ ಎಂದು. ಅಯ್ಯೋ ದೇವ್ರೇ, ಇದಂತೂ ನನ್ನ ಹೆಂಡತಿಯ ಧ್ವನಿಯ ಹಾಗೆ ಇದೆ. ಇದು ನನ್ನ ಹೆಂಡತಿನೇ ಇರಬೇಕು. ಎಲ್ಲಿದೆ ಆ ಹುಲಿ? ಎಲ್ಲಿದೆ? ಈಗ ನೀನು ಹೇಳುತ್ತೀಯಾ ಇಲ್ಲವೇ? ಇದೆಲ್ಲವನ್ನು ಕೇಳಿಸಿಕೊಂಡು ಹುಲಿಯ ಧೈರ್ಯವೆಲ್ಲ ಹೋಗಿಬಿಡುತ್ತದೆ. ಹುಲಿ ರಾಕ್ಷಸಿ ಎಂದು ಹೆದರಿಕೊಂಡು ಬಿಡುತ್ತದೆ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನನ್ನನ್ನು ಉಳಿಸಿಕೊ, ನನಗೆ ಭಯವಾಗುತ್ತಿದೆ. ಹೀಗೆ ಹೇಳುತ್ತಾ ಹುಲಿ ಹೆದರಿ ಅಲ್ಲಿಂದ ಓಡಿ ಹೋಗುತ್ತದೆ. ಇಲ್ಲಿ ರವಿ ಮತ್ತು ಶಾಂತಿ ನಗುತ್ತಿರುತ್ತಾರೆ. ಆದರೆ ನರಿ ಎಲ್ಲವನ್ನೂ ದೂರದಿಂದ ನೋಡುತ್ತಾ ಇರುತ್ತದೆ. ನರಿಗೆ ಗೊತ್ತಾಗುತ್ತದೆ ಅದು ರಾಕ್ಷಸಿಯಲ್ಲ, ಅವನ ಹೆಂಡತಿ ಎಂದು. ಅಲ್ಲಿಂದ ಓಡಿ ಹೋಗಿ ಹುಲಿಯ ಹತ್ತಿರ ಹೋಗುತ್ತದೆ ನರಿ. ಅಯ್ಯೋ, ನೀನಂತೂ ಒಂದು ಹೆಣ್ಣು ಮಗಳಿಗೆ ಹೆದರಿ ಓಡಿ ಬಂದಿದ್ಯಾ? ನಿನಗೆ ನಾಚಿಕೆಯಾಗಬೇಕು. ಅಯ್ಯೋ, ನಾನೇಕೆ ಹೆದರಿದ್ದೆ ಅಂದರೆ ಅದು ರಾಕ್ಷಸಿ ಇದೆ, ಎಲ್ಲಿ ನನ್ನನ್ನು ತಿಂದು ಬಿಡುತ್ತದೆ ಎಂದು ನಾನು ಓಡಿ ಬಂದು ಬಿಟ್ಟೆ. ಅರೆ ಅಲ್ಲ ಅಲ್ಲ, ಅದು ರಾಕ್ಷಸಿ ಅಲ್ಲ, ಅದು ರವಿ ಹೆಂಡತಿ. ನಾನು ಮರದ ಹಿಂದೆ ಅಡಗಿಕೊಂಡು ಎಲ್ಲವನ್ನೂ ನೋಡಿದೆ. ಅದು ನಿಜವಾಗಿಯೂ ರವಿ ಹೆಂಡತಿಯಾಗಿದ್ದಾಳೆ. ಅವರಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ನನ್ನನ್ನು ಹೆದರಿಸಿ ಕಳುಹಿಸಿದ್ದಾರೆ. ನೀವು ನಂಬುತ್ತಿಲ್ಲವೆಂದರೆ ನನ್ನೊಡನೆ ಬನ್ನಿ. ಈಗ ನಾನು ತೋರಿಸುತ್ತೇನೆ. ಅವರಿಬ್ಬರೂ ಮನುಷ್ಯರು. ಅರೆ, ನೀನು ಏನು ಯೋಚನೆ ಮಾಡುತ್ತಿದ್ದೀಯಾ? ಇಲ್ಲ ಇಲ್ಲ, ನೀನು ಸುಳ್ಳು ಹೇಳುತ್ತಿದ್ದೀಯಾ. ಈಗ ನಾನು ನನ್ನ ಪ್ರಾಣವನ್ನು ಉಳಿಸಿಕೊಂಡು ಅಲ್ಲಿಂದ ಓಡಿ ಬಂದಿದ್ದೇನೆ. ಈಗ ನಾನು ಮತ್ತೆ ಅಲ್ಲಿ ಹೋದರೆ ಅದು ನನ್ನನ್ನು ತಿಂದು ಬಿಡುತ್ತದೆ. ಅರೆ, ನೀನು ಏಕೆ ಚಿಂತೆ ಮಾಡುತ್ತೀಯಾ? ನಾನು ನಿನ್ನ ಒಡನೆ ಬರುತ್ತೇನೆ ಅಲ್ಲ. ಆದರೆ ನೀನು ನನ್ನನ್ನು ಒಬ್ಬನೇ ಬಿಟ್ಟು ಓಡಿ ಹೋದರೆ ನಾನೇನ್ ಮಾಡ್ಲಿ? ನಾನು ಅಲ್ಲಿಂದ ಓಡಿ ಹೋದ್ರೆ ನೀನು ನನ್ನನ್ನು ಹುಡುಕಿ ತಿಂದು ಬಿಡು. ಹೀಗಾದರೂ ನೀನು ಅಲ್ಲಿಗೆ ಬರುತ್ತೀಯಾ? ಹಾ, ಹೌದು, ಈಗ ನೀನು ಸರಿ ಹೇಳಿದ್ದೀಯ. ನೀನು ಓಡಿ ಬಂದರೆ ನಾನು ನಿನ್ನನ್ನು ಎಲ್ಲಿದ್ದರೂ ಹುಡುಕಿ ತಿನ್ನುತ್ತೇನೆ. ಇಷ್ಟು ಮಾತನಾಡುತ್ತಾ ಹುಲಿ ಮತ್ತು ನರಿ ಅವರು ಇದ್ದ ಜಾಗದ ಕಡೆ ಹೋಗುತ್ತಾರೆ. ಇಲ್ಲಿ ಅಷ್ಟರಲ್ಲಿ ರವಿ ಹೆಂಡತಿ ಎಲ್ಲ ವೇಷವನ್ನು ತೆಗೆದು ಅವಳ ನಿಜ ರೂಪಕ್ಕೆ ಬಂದಿರುತ್ತಾಳೆ. ಅಯ್ಯೋ ನನ್ನ ಹೆಂಡತಿ, ಇದೆಲ್ಲ ನಿನ್ನಿಂದಲೇ ಸಾಧ್ಯವಾಗಿದೆ. ನಾನಾಗಿದ್ದರೆ ಅವೆರಡು ಎತ್ತುಗಳನ್ನು ಹುಲಿಯ ಬಾಯಿಗೆ ಕೊಟ್ಟು ಹೋಗ್ತಿದ್ದೆ. ಅಷ್ಟರಲ್ಲಿ ಹುಲಿ ದೂರದಿಂದ ನೋಡುತ್ತಾ ಇರುತ್ತದೆ ಅವರಿಬ್ಬರನ್ನು. ಮತ್ತೆ ನರಿ ಹುಲಿಗೆ ಹೀಗೆ ಹೇಳುತ್ತದೆ. ಈಗ ನೋಡಿದ್ದೀಯಾ ನೀನು ನಿನ್ನ ರಾಕ್ಷಸಿಯನ್ನು? ಈಗ ನಿನಗೆ ಖಚಿತವಾಯಿತೆ? ನನ್ಜೊತೆ ಸರಿ ಮಾಡ್ಲಿಲ್ಲ ಯುವಕ ನೀನು. ನಿನ್ನ ಹೆಂಡತಿಯನ್ನ ಕರೆಸಿ ನನ್ನನ್ನು ಮೂರ್ಖನಾಕಿ ಮಾಡಿಬಿಟ್ಟಿಯಲ್ಲ. ಅಯ್ಯೋ, ನೀನು ಮತ್ತೆ ಬಂದೀಯಾ? ಈಗ ನಾನು ನಿನಗೆ ತಿಳಿಸುತ್ತೇನೆ ನಾನು ಏನು ಎಂದು. ನೀನು ಮತ್ತೆ ಬಂದಿಯಲ್ಲ, ತಡಿ, ನಿನಗೆ ಮಾಡುತ್ತೇನೆ. ಇವತ್ತು ನಾನು ನಿನ್ನನ್ನು ಸಾಯಿಸಿಬಿಡುತ್ತೇನೆ. ನೀನು ಅಲ್ಲಿಯೇ ನಿಲ್ಲು, ನಾನು ಬರುತ್ತೇನೆ. ಅಷ್ಟು ಹೇಳುತ್ತಾ ರೇಷ್ಮಾ ಕೊಡಲಿಯನ್ನು ತೆಗೆದುಕೊಂಡು ಹುಲಿಯನ್ನು ಹೊಡೆಯಲು ಹೋಗುತ್ತಾಳೆ. ಹುಲಿ ರೇಷ್ಮಾ ಕೊಡಲಿಯನ್ನು ನೋಡಿ ಹೆದರಿ ಓಡಿ ಹೋಗಿಬಿಡುತ್ತದೆ ಮತ್ತು ಅದರ ಜೊತೆ ಬಂದ ನರಿ ಮೊದಲೇ ಓಡಿ ಹೋಗಿತ್ತು. ಹುಲಿ ಓಡಿ ಹೋದ ನಂತರ ರೇಷ್ಮಾ ರವಿ ಹತ್ತಿರ, ನೀವು ಇಲ್ಲಿ ಕೇಳಿ. ನೀವು ಈ ಹೊಲವನ್ನು ಇವತ್ತು ಎಷ್ಟೊತ್ತಿದ್ದರೂ ಮುಗಿಸಿ ಬರಬೇಕು. ಇಲ್ಲವೆಂದರೆ ಹುಲಿಗೆ ಆಗುವುದು ನಿಮಗೇ ಆಗಿಬಿಡುತ್ತದೆ. ನೀವು ಏನು ಕೆಲಸವನ್ನೇ ಮಾಡುವುದಿಲ್ಲ, ಬರೀ ನಾನೇ ಮಾಡಬೇಕು. ಸ್ನೇಹಿತರೆ, ಇದರಿಂದ ತಿಳಿಯುವುದೇನೆಂದರೆ ಧೈರ್ಯದಿಂದ ಇದ್ದರೆ ಯಾವ ಕೆಲಸ ಬೇಕಾದರೂ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೇ. ಹಾಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋವನ್ನು ಹೈಪ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು ಗೆಳೆಯರೇ.